ವ್ಯಾಸರಾಜರಿಗೂ ಒಂದು ಬಲ ಬೇಕಲ್ಲ, ಎಲ್ಲಿಂದ ಬಂತು? ಅವರೇ ಹೇಳ್ತಾರೆ, ಬ್ರಹ್ಮತರ್ಕ ಅಂತ ಒಂದು ನಾರಾಯಣ ನಿರ್ಮಾಣ ಮಾಡಿದ್ದಿದೆ ಅಂತ. ನಾರಾಯಣ ರೂಪದಲ್ಲಿ ಭಗವಂತ ಬ್ರಹ್ಮತರ್ಕ ಅನ್ನೋ ಗ್ರಂಥ ನಿರ್ಮಾಣ ಮಾಡಿದ್ದಾನೆ. ಆ ಬ್ರಹ್ಮತರ್ಕಕ್ಕೆ ಅನುಗುಣವಾಗಿ ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ. ಆ ಅನುವ್ಯಾಖ್ಯಾನ ಬ್ರಹ್ಮತರ್ಕದ ಅನುಸಾರಿಯಾಗಿ ನಾನು ಇತ್ತೀಚಿನ ನವೀನ ತರ್ಕದ ಶಾಸ್ತ್ರವನ್ನು ಬರೆದರಲ್ಲ ಚಿಂತಾಮಣಿಗಳು, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ ಅಂತ ಸ್ವತಃ ವ್ಯಾಸರಾಜರು ಹೇಳ್ತಾರೆ. ಇದು ವ್ಯಾಸರಾಜರು ತರ್ಕತಾಂಡವದಲ್ಲಿ ಮಾಡಿದ ಕೆಲಸ. ಹೀಗೆ ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕಾ ಅಂದರೆ ಒಬ್ಬೊಬ್ಬ ವ್ಯಕ್ತಿಯು ತನ್ನ ಬದುಕಿನಲ್ಲಿ ವಿಮರ್ಶೆಯ ಹಂತವನ್ನು ಮುಟ್ಟಿ ಎತ್ತರಕ್ಕೆ ಹೋಗಿ ಈ ದೊಡ್ಡ ಮಧ್ವ ಸಿದ್ಧಾಂತದ ಜಲಾಶಯದೊಳಗೆ ನಿಜವಾದ ಸತ್ಯ ಅನ್ನುವ ಬುಡವನ್ನು ಮುಟ್ಟಿ ಮೃತ್ಯು ಅನ್ನುವ ಅಜ್ಞಾನದ ಹದ್ದಿಗೆ ಶರಣಾಗುವುದು ಬೇಡ ಅನ್ನೋ ಕಳಕಳಿಯಿಂದ ಜಗತ್ತಿಗೆ ರಚನೆ ಮಾಡಿಕೊಟ್ಟ ಗ್ರಂಥವೇ ಆ ವ್ಯಾಸತ್ರಯ ಅಂತ ನಾವು ಭಾವಿಸಬೇಕು. ವ್ಯಾಸತ್ರಯ ಅಂದರೆ ಸುಮ್ಮನೆ ಏನೋ ಮೇಲ್ಮೇಲೆ ತಿಳಿದುಕೊಳ್ಳೋದಲ್ಲ, ಅದು ಮತಕ್ಕೆ ಸಂಬಂಧ ವಿಮರ್ಶೆ ಖಂಡನದಲ್ಲಿ ಪರ್ಯವಸಾನನೂ ಮಾಡೋದಲ್ಲ. ಬುದ್ಧಿ ಶಾಣತ್ವ ಸಿದ್ಧಯೇ ಅಂತ ಅದಕ್ಕೆ ಹಿರಿಯರೆಲ್ಲರೂ ಮಧ್ವ ಸಿದ್ಧಾಂತ ದುಗ್ಧಾಬ್ಧಿ ವೃದ್ಧಿಪೂರ್ಣ ಕಲಾಕರಃ ಕಲಾಧರಃ ವ್ಯಾಸರಾಜ ಯತೀಂದ್ರೋ ಮೇ ಭೂಯಾದೀಪ್ಸಿತ ಸಿದ್ಧಯೇ. ಮಧ್ವ ಸಿದ್ಧಾಂತ ದುಗ್ಧಾಬ್ಧಿ ವೃದ್ಧಿಪೂರ್ಣ ಕಲಾಧರಃ. ಒಂದು ಸಮುದ್ರ ಯಾವಾಗಲೂ ಉಕ್ಕೇರಲ್ಲ. ಹುಣ್ಣಿಮೆ ಚಂದ್ರ ಬರ್ತಿದ್ದಾನೆ ಆಕಾಶದಲ್ಲಿ ಅಂದರೆ ಅದು ಉಕ್ಕೇರಲಿಕ್ಕೆ ಶುರುವಾಗ್ತದೆ. ವ್ಯಾಸರಾಜರು ತಮ್ಮ ಚಂದ್ರಿಕೆಯ ಬೆಳದಿಂಗಳನ್ನು ತಾವೇ ಚಂದ್ರನಂತಾಗಿ ಎಲ್ಲೆಡೆ ಹರಡಿದಾಗ ಮಧ್ವ ಸಿದ್ಧಾಂತ ಅನ್ನೋ ಕ್ಷೀರಸಾಗರ ಅದು ಬೆಳಿಲಿಕ್ಕೆ ಶುರುವಾಯ್ತಂತೆ, ವೃದ್ಧಿ ಆಯ್ತಂತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮಧ್ವ ಸಿದ್ಧಾಂತ ದುಗ್ಧಾಬ್ಧಿ ವೃದ್ಧಿಪೂರ್ಣ ಕಲಾಧರಃ ವ್ಯಾಸರಾಜ ಯತೀಂದ್ರೋ ಮೇ ಭೂಯಾದೀಪ್ಸಿತ ಸಿದ್ಧಯೇ. ವ್ಯಾಸರಾಜ ಯತೀಂದ್ರ ಮೇ ಭೂಯಾದೀಪ್ಸಿತ ಸಿದ್ಧಯೇ. ಭಕ್ತರ ಅಭಿಲಾಷೆಗಳನ್ನು ಪೂರ್ಣಗೊಳಿಸಲಿಕ್ಕೆ ವ್ಯಾಸರಾಜರೇ ಮುಖ್ಯ ಕಾರಣರಾಗಲಿ. ಯನ್ನಾಮಗ್ರಹಣಾದೇವ ಪಾಪರಾಶಿತ್ಪಲಾಯತೆ. ನೋಡಿ, ಇದರಲ್ಲಿ ಬಹಳ ಅರ್ಥ ಇದೆ. ದಿನ ವ್ಯಾಸರಾಜ 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 ಅಂತ ಬಾಯಲ್ಲಿ ನಾಮಗ್ರಹಣ ಮಾಡ್ತಾ ಇದ್ರೂ ಕೂಡ ನಾಮವೇ ನಮ್ಮೆಲ್ಲರ ಪಾಪರಾಶಿಯನ್ನು ಪರಿಹಾರ ಮಾಡಿಕೊಡ್ತದೆ. ವ್ಯಾಸರಾಜ ನಾಮಕ್ಕೆ ಈ ಶಕ್ತಿ ಬಂದಿದೆ ಅಂತಾರೆ ವಿಜೇಂದ್ರ ಸ್ವಾಮಿಗಳು. ಸೋಯಂ ಶ್ರೀ ವ್ಯಾಸ ಯೋಗೀಂದ್ರೋ ನಿಹಂತು ದುರಿತಾನಿನಃ. ಅಂತಹ ವ್ಯಾಸರಾಜ ಯೋಗೀಂದ್ರರು ನನ್ನೆಲ್ಲ ಪಾಪಗಳನ್ನು ಪರಿಹಾರ ಮಾಡಲಿ. ಯನ್ಮೃತ್ತಿಕಾ ದರ್ಶನ ಮಾತ್ರ ಭೀತಃ ಕ್ವಚಿತ್ ಪಿಶಾಚಸ್ತದನುವ್ರತೇಭ್ಯಃ ದತ್ವಾ ಧನಂ ವಾಂಛಿತಮಾಪ ತಸ್ಯ ತೈರ್ಮಾರ್ಜಿತಾಯಾಮಚಿರೇಣ ಮುಕ್ತಿಂ. ವ್ಯಾಸರಾಜರ ದಿನನಿತ್ಯ ಪಾದ ಪ್ರಕ್ಷಾಲನ ಮಾಡಿದ್ದು, ಅವರು ಸ್ನಾನ ಮಾಡಿದ್ದು, ಅವರ ದೇಹದೊಳಗೆ ಸ್ಪರ್ಶಿಸಿ ಕೆಳಗೆ ಬಿದ್ದಂಥ ಮೃತ್ತಿಕ ಯನ್ಮೃತ್ತಿಕಾ ದರ್ಶನ ಮಾತ್ರ ಭೀತಃ. ಆ ಮೃತ್ತಿಕೆಯ ದರ್ಶನದಿಂದಲೇ ಒಂದು ಪಿಶಾಚಿ ಭಯಭೀತ ಆಗಿ ಓಡಿ ಹೋಗಿಬಿಡ್ತಂತೆ. ಒಬ್ಬ ವ್ಯಕ್ತಿ ಆ ಮೃತ್ತಿಕೆಯನ್ನು ಇಟ್ಕೊಂಡಿದ್ದ ತನ್ನ ಸಣ್ಣ ಡಬ್ಬಿಯಲ್ಲಿ. ಆ ಮೃತ್ತಿಕೆ ನೋಡಿದ್ದಕ್ಕೆ ಪಿಶಾಚಿ ಅವನಿಂದ ದೂರ ಓಡಿ ಹೋಗ್ಬಿಡ್ತಂತೆ. ಆ ಮೃತ್ತಿಕೆ ಅಷ್ಟು ಶಕ್ತಿಯುತವಾದದ್ದು ಅಂತ ದೊಡ್ಡ ಕಥೆ, ವ್ಯಾಸರಾಜರ ಕಥೆ ಹೇಳುವಾಗ ಇದು ಸ್ಫೂರ್ತಿ. ಯಾವುದಕ್ಕೆ ಸ್ಫೂರ್ತಿ? ಇವತ್ತೇನಾಗಿದೆ, ವ್ಯಕ್ತಿಗೆ ಮಡಿ ಮೈಲಿಗೆಯಲ್ಲಿ ಸಮಸ್ಯೆ ಜಾಸ್ತಿ, ಭಾರಿ ಸಮಸ್ಯೆ. ಅಲ್ಲಿ ಮುಟ್ಟಿದ್ರೆ ಮೈಲಿಗೆ, ಇಲ್ಲಿ ಮುಟ್ಟಿದ್ರೆ ಮೈಲಿಗೆ, ಇಲ್ಲಿ ಮುಟ್ಟಿಬಿಟ್ರೆ ಅಲ್ಲಿ ಮೈಲಿಗೆ, ಅವ್ರನ್ನ ನೋಡಿದ್ರೆ ಮೈಲಿಗೆ, ಇವರು ನಮ್ಮನ್ನು ನೋಡಿದ್ರೆ ಮೈಲಿಗೆ, ಭಾರಿ ಸಮಸ್ಯೆ. ಹೌದು, ಹಾಗೆ ಆಚರಣೆ ಮಾಡ್ಕೊಂಡು ಬಂದಿದೆ. ಒಂದಿಷ್ಟು ಆಚರಣೆಗಳ ವಾಕ್ಯಗಳು ಸಿಗ್ತವೆ. ವ್ಯಾಸರಾಜರ ಈ ಕಥೆಗಳೆಲ್ಲ ಯಾವ ರೀತಿ ಸ್ಫೂರ್ತಿ ಅನ್ನಿಕ್ಕೆ ಈ ಮಾತನ್ನು ಹೇಳ್ತೇನೆ. ವ್ಯಾಸರಾಜರು ಹೇಗಿರ್ತಿದ್ರು ಅಂದರೆ, ನೀರು ನಿನ್ನ ನಾ ಮಡಿ ಅಲ್ಲ, ನನ್ನ ಮೈ ಮೇಲೆ ಬಿದ್ದದ್ದಕ್ಕೆ ನೀರು ಮಡಿ ಆಗಬೇಕು ಅಂತಿದ್ರು. ಇದು ವ್ಯಾಸರಾಜ, ಇದು ಸ್ಫೂರ್ತಿ. ಮನುಷ್ಯನಿಗೆ ಇದು ಬರಬೇಕು. ಬಟ್ಟೆ ಹಾಕ್ಕೊಳ್ಳೋದ್ರಿಂದ ನಾನು ಮಡಿ ಅಲ್ಲ, ನಾನು ಹಾಕ್ಕೊಂಡದ್ರಿಂದ ಬಟ್ಟೆ ಮಡಿ ಆಗಬೇಕಂತ. ನೋಡಿ, ಯಾವ್ದು ಸರಿ ಆಗ್ತದೆ ನೀವೇ ಯೋಚನೆ ಮಾಡಿ.
ನಾನು ನೋಡಿದ್ದೇನೆ ಅಂದಮೇಲೆ ಅದು ಪವಿತ್ರ, ನಾನು ಮುಟ್ಟಿದ್ದೇನೆ ಅಂದಮೇಲೆ ಆ ನೀರಿನಲ್ಲಿ ಶಕ್ತಿ ಬಂದಿದೆ, ನಾನು ದೇವ್ರ ಮುಂದೆ ಇಟ್ಟಿದ್ದೇನೆ ಅಂದಮೇಲೆ ದೇವ್ರ ನೈವೇದ್ಯ ಆಗಿದೆ. ಯಾವಾಗ ಬರ್ತದೆ ಹೇಳಿ? ಇವತ್ತು ವ್ಯಾಸರಾಜರ ಚರಿತ್ರೆ ಕೇಳಿದ್ದೇವೆ ಅಂದರೆ ನಾವು ಪವಿತ್ರ ಆಗಿದ್ದೇವೆ, ವ್ಯಾಸರಾಜರ ನಾಮ ಹೇಳಿದ್ದೇವೆ ಅಂದರೆ ನಾವು ಪವಿತ್ರ ಆಗಿದ್ದೇವೆ. ಈ ಶ್ರದ್ಧೆ ಯಾವಾಗ ಬರ್ತದೆ? ನಾವು ಮೊದಲೇ ನಾವು ಪ್ರೀ ಡಿಟರ್ಮೆಂಟ್ ಮೈಂಡ್ ಅಂತ ಹೇಳಿಬಿಟ್ಟೆ, ಅದಕ್ಕೆ ಮೊದಲೇ ಯೋಚನೆ ಮಾಡಿಬಿಟ್ಟಿರ್ತೇವೆ, ಅದೇನೋ ಸಂಧ್ಯಾ ವಂದನೆ, ಅದೇನೋ ವೇದ ಮಂತ್ರ, ಅದೇನೋ ನೀರು, ಅದೇನೋ ತೀರ್ಥ, ಹಿಂಗೆ ಮೊದಲೇ ಅಶ್ರದ್ಧೆ. ಮನುಷ್ಯನಿಗೆ ಈ ಅಶ್ರದ್ಧೆಯಿಂದಲೇ ಅರ್ಥ ತಾನೇ ಮಾಡಿದ ಕರ್ಮ, ಧರ್ಮ, ಆಚರಣೆಗಳು ಅವನಿಗೆ ಫಲ ಕೊಡದೇ ಇರುವಾಗ ನಾನು ಕೈಯಲ್ಲಿ ನೀರು ಹಾಕ್ಕೊಂಡು ನೀರಿನ ಮಂತ್ರ ಹೇಳಿದೆ, ಹೇಳಿದ ಮಂತ್ರವನ್ನು ಪ್ರಾಶನ ಮಾಡಿದೆ, ಅದು ನನ್ನ ಪಾಪ ಕಳಿಬೇಕು ಅಂತ ಶ್ರದ್ಧೆಯಿಂದ ಮಾಡಬೇಕು. ಆ ಶಕ್ತಿ ತಂದುಕೊಳ್ಬೇಕು ನಮ್ಮೊಳಗೆ. ಇನ್ನೊಬ್ಬರು ತಲೆ ಒಡೆದಿಲ್ಲ, ಕೆಟ್ಟದ್ದನ್ನು ಬಯಸಿಲ್ಲ, ಸುಳ್ಳು ಹೇಳಿಲ್ಲ, ಪ್ರಾಮಾಣಿಕವಾಗಿ ಬದುಕು ಕಟ್ಟಿಕೊಂಡಿದ್ದೇನೆ, ನಾನು ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅಂತ ಹೊರಟಿಲ್ಲ, ಕಾಮದಿಂದ ಇಲ್ಲ, ಕ್ರೋಧದಿಂದ ಇಲ್ಲ, ಲೋಭ ಮಾಡಿಲ್ಲ. ಈ ಒಳಗಡೆ ಶ್ರದ್ಧೆ ಇದ್ದವನಿಗೆ ಮಾಡಿದ್ದೆಲ್ಲವೂ ಕೂಡ ಅಮೃತ ಆಗಲಿಕ್ಕೆ ಶುರುವಾಗ್ತದೆ. ವ್ಯಾಸರಾಜರ ಹಾಗಿರ್ತಿತ್ತು. ಅದಕ್ಕೆ ಅವರ ಮೈ ಮೇಲೆ ಬಿದ್ದ ನೀರೂ ಸರಿ, ಅವರ ಮೃತ್ತಿಕೆಯೂ ಸರಿ, ಅವ್ರು ನೋಡಿದ್ದೆಲ್ಲವೂ ಸರಿನೇ ಆಗ್ತಿತ್ತಂತೆ. ನಮ್ಮದು ವ್ಯತ್ಯಾಸ ಯಾಕಾಗ್ತಾ ಇದೆ ನಾವೇ ಯೋಚನೆ ಮಾಡಿ. ಇದಕ್ಕೆ ಸ್ಫೂರ್ತಿ. ಯತ್ರ ಪಾಪಮಕಾದಶಂ ಮನಸ ವಾಚ ಹಸ್ತಾಭ್ಯ ಪದ್ಯ ಉದರೇಣ ಶಿಷ್ಣ ಅಹಸ್ತದವಲಂಬತು ಆಪಃ ಪುನಂತು ಪೃಥಿವೀ ಭೂತಾ ಪುನಾತು ಮಾಂ. ಮಧ್ಯಾಹ್ನ ಆಯ್ತಲ್ವ? ಆಪಃ ಪುನಂತು ಪೃಥಿವೀ ಭೂತಾ ಪುನಾತು ಮಾಂ. ಅರೆ, ಈ ನೀರು, ಈ ಭೂಮಿ, ಈ ಕೈಯಲ್ಲಿರುವಂತಹ ನೀರು, ಇದರೊಳಗಿರುವ ಭಗವಂತ, ಈ ದೇವತೆ ನನ್ನನ್ನು ಪವಿತ್ರ ಮಾಡಬೇಕು. ಮಾಡ್ತಿಲ್ಲ ಅಂದರೆ ಕೇಳಬೇಕು, ನೀ ಯಾಕೆ ಮಾಡ್ತಾ ಇಲ್ಲ? ಹೇಳೋ ವೇದ ಮಂತ್ರ ಸರಿ ಇಲ್ವೋ, ಅಥವಾ ಸ್ವರ ಸರಿ ಇಲ್ವೋ, ಕೈಯಲ್ಲಿ ಹಿಡ್ಕೊಂಡಿರೋ ನೀರು ಸರಿ ಇಲ್ವೋ? ಇವೆಲ್ಲ ಸರಿ ಇದ್ದು ಹೇಳುವ ವ್ಯಕ್ತಿ ನನ್ನೊಳಗೇನಾದರೂ ಸರಿ ಇಲ್ವೋ? ಎಲ್ಲ ಸರಿ ಇದೆ ಅಂದರೆ ಮಾಡ್ತಿಲ್ಲ. ಏನೂ ಸರಿ ಇಲ್ಲ ಅಂದರೆ ಸರಿ ಮಾಡಬೇಕಲ್ಲ. ಇದನ್ನು ಯೋಚನೆ ಯಾವಾಗ ಮಾಡೋದು? ವ್ಯಾಸರಾಜರು ಯಾಕೆ ಸ್ಫೂರ್ತಿ ಅನ್ನಲಿಕ್ಕೆ ಇದನ್ನು ಹೇಳ್ತಾರೆ. ಅವರ ಸ್ಫೂರ್ತಿ ಅಂದರೆ ಅವರ ತಪಸ್ಸು, ಅವರ ಆಚರಣೆ, ಅವರ ಮಾತು, ಅವರು ನಿಂತ ಪ್ರತಿಯೊಂದು ಜಾಗಗಳು, ಅವರ ಗ್ರಂಥ, ಅವರ ಉಪನ್ಯಾಸ, ಅವರ ದೇವರ ಪೂಜೆ ಎಲ್ಲವೂ ಬದಲಾವಣೆ ತಂದಿತ್ತು. ಅದಕ್ಕೆ ಅವರಂತಾರೆ, ಯನ್ಮೃತ್ತಿಕಾ ದರ್ಶನ ಮಾತ್ರ ಭೀತಃ ಕ್ವಚಿತ್ ಪಿಶಾಚಸ್ತದನುವ್ರತೇಭ್ಯಃ ದತ್ವಾ ಧನಂ ವಾಚ್ಚಿತಮಾಪತಸ್ಯ ತೈರ್ಮಾರ್ಜಿತಾಯಾಮಚಿರೇಣ ಮುಕ್ತಿಂ. ತೈರ್ಮಾರ್ಜಿತಾಯಾಮಚಿರೇಣ ಮುಕ್ತಿಂ ದತ್ವಾ ಧನಂ ಮಾಪ. ಎಷ್ಟು ವಿಚಿತ್ರ ನೋಡು. ಅವನಿಗೆ ಆ ಪಿಶಾಚಿಗಳಿಗೆ ಒಂದಿಷ್ಟು ಪ್ರೋಕ್ಷಣೆ ಮಾಡಿದ್ದಕ್ಕೆ ಪಿಶಾಚ ಜನ್ಮದಿಂದ ಮುಕ್ತಿ ಸಿಕ್ಬಿಡ್ತದೆ. ನೋಡಿ, ಈ ಕಥೆ ನಮಗೆ ಸಂದೇಶ ಕೊಡ್ತದೋ, ಸ್ಫೂರ್ತಿ ಕೊಡ್ತದೋ ಇಲ್ಲ. ಇವತ್ತು ನಮಗೆ ಪಿಶಾಚಿ ಬಂದಿದೆ ಅಂದರೆ ಭಯ ಶುರುವಾಗಿದೆ. ಆ ಭಯ ಶುರುವಾದದ್ದಕ್ಕೆ ಯಾವ ಇನ್ನೊಬ್ಬರನ್ನು ಅವಲಂಬಿಸ್ತೇವೆ. ಅವನಿಗೆ ನಮಗಿಂತ ಜಾಸ್ತಿ ಭಯ ಇರ್ತದೆ ನೋಡಿದರೆ. ಮತ್ತೆ ಅವ ನಮ್ಮಿಂದ ದುಡ್ಡು ತೋಳಬೇಕು ಅಂತ ನಮ್ಮನ್ನೇ ಮೋಸ ಮಾಡಲಿಕ್ಕೆ ಅವ ಬರ್ತಾನೆ. ನಮಗದರಲ್ಲಿ ಸ್ಯಾಂಟಿಟಿನೇ ಇಲ್ಲ ಅಂತಾಯ್ತು. ನಾವು ಮಾತನಾಡುವ ಮಂತ್ರ, ನಾವು ಮಾಡುವ ಪಾರಾಯಣ, ನಾವು ಮುಟ್ಟುವ ಶಾಲಿಗ್ರಾಮ, ನಮಗೆ ಶ್ರದ್ಧೆ ಇಲ್ಲ, ಇನ್ನೊಬ್ಬರನ್ನು ಅವಲಂಬಿಸ್ತೀವಿ. ಯಾಕೆ ಎಲ್ಲರನ್ನ ನೀನೇ ಪಿಶಾಚಿನ ಓಡಿಸುವ ಶಕ್ತಿ ಪಡಿಬಾರ್ದು? ನಿನ್ನಲ್ಲಿ ಏನು ಕೊರತೆ ಇದೆ? ಯಾಕೆ ಇನ್ನೊಬ್ಬರನ್ನ ಅವಲಂಬಿಸ್ತೀಯ? ಇದನ್ನು ಯೋಚಿಸಲಿಕ್ಕೆ ಕೊಡ್ತಾರೆ. ದ್ವಾತ್ರಿಂಶತ್ ಸಪ್ತಶತಕ ಮೂರ್ತಿರ್ ಹನುಮತಃ ಪ್ರಭೋ. ಇದೆಲ್ಲ ಸಾತ್ವಿಕ ಶಕ್ತಿ ಜಗತ್ತಿನಲ್ಲಿ ಜಾಗೃತ ಮಾಡಿದ್ದು ವ್ಯಾಸರಾಜರು ಅಂತಲ್ಲಿತ್ತು. ಅಲ್ಲಲ್ಲಿ ತಾಮಸ ಶಕ್ತಿಗಳು ವಿಪರೀತವಾಗಿ ಪ್ರಜ್ವಲಿಸ್ತಾ ಇದ್ವಂತ. ಅದಕ್ಕೆ ಬೇರೆ ಬೇರೆ ಗ್ರಂಥಗಳಿದ್ದಾವೆ. ಅದ್ರ ಬಗ್ಗೆ ಹೆಚ್ಚು ವಿವರಣೆ ನಾನು ಸದ್ಯಕ್ಕೆ ಕೊಡಲ್ಲ. ಇವತ್ತು ಅದರದ್ದು ಭಾಷೆ ಬೇರೆ ಆಗಿದೆ. ಇವತ್ತೇನಂತಾರೆ ಅದಕ್ಕೆ? ಎಲ್ಲ ಕಡೆಯಲ್ಲಿಯೂ ಕೂಡ ಇದ್ರದ್ದು ಒಂದು ವಿಚಿತ್ರವಾದ ಹರಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ, ಹೆದರಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಸಾತ್ವಿಕ ಶಕ್ತಿ ಹಾಗಾಗಿ ಕೂತ್ಕೊಂಡ್ರೆ ಇದು ಜಾಸ್ತಿ ಪ್ರಜ್ವಲಿಸ್ತದೆ, ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೆಸರು ಕೊಟ್ಟಿದ್ದಾರೆ. ಇವತ್ತಿನ ಭಾಷೆ, ಅವತ್ತಿನ ಭಾಷೆಯಲ್ಲಿ ಅದಕ್ಕೆ ಬೇರೆ ಬೇರೆ ಶಬ್ದಗಳಿರ್ತಿತ್ತು.
ಮಾಟ, ಮಂತ್ರ, ಐಂದ್ರಜಾಲ, ಭೈರವಿ ಅಂತ ಷಟ್ಕರ್ಮಗಳ ಹೆಸರು ಅದಕ್ಕೆ. ಷಟ್ಕರ್ಮಜ್ಞೈರ್ ದಿವ್ಯ ಮಂತ್ರೌಷಧಾಢ್ಯೈ ಏತೈರ್ಗುಪ್ತಾನ್ನೋನ ಚೇತಾಹಿ ಕಶ್ಚಿತ್ ಅಂತ ಹೇಳ್ತಾರೆ. ಅದಕ್ಕೆ ಷಟ್ಕರ್ಮಗಳು ಅಂತ ಇರ್ತಿತ್ತು. ಅದಕ್ಕೆ ಪ್ರಯೋಗಗಳು ಮಾಡ್ತಾ ಇತ್ತು. ಮಂತ್ರದಿಂದ, ಯಂತ್ರದಿಂದ, ತಂತ್ರಗಳಿಂದ, ಅಲ್ಲಲ್ಲಿ ಗ್ರಹಣ ಕಾಲದಲ್ಲಿ ಮಾಡಿಕೊಳ್ಳುವ ಸಾಧನೆಯಿಂದ. ಅದರ ಬಗ್ಗೆ ಹೆಚ್ಚು ವಿಸ್ತಾರ ಬೇಡ, ಅವು ಜಾಸ್ತಿ ಆಗಿತ್ತು. ಅದು ಲೋಕದೊಳಗೆ ಅದು ಮಾರಕ, ತಾತ್ಕಾಲಿಕವಾಗಿ ಒಂದು ಕ್ಷಣಿಕವಾದ ಫಲ ಕೊಟ್ಬಿಡ್ತು. ವ್ಯಾಸರಾಜರು ಏನು ಮಾಡಿದರು, ಇಷ್ಟು ಲೋಕಕ್ಕೆ ಮಾರಕವಾದ ಶಕ್ತಿಗಳನ್ನೆಲ್ಲ ನಾವು ಬಗ್ಗು ಬಡಿಬೇಕಾದ್ರೆ ಏನು ಮಾಡಿ ಪ್ರಾಣಶಕ್ತಿಯನ್ನು ಜಾಗೃತ ಮಾಡಬೇಕು. ಅದಕ್ಕೆ ವ್ಯಾಸರಾಜರು ಸಜ್ಜನರಿಗೆಲ್ಲ ಹೇಳಿಕೊಟ್ರಂತೆ, ಯಾವ ಕಾರಣಕ್ಕೂ ನೀವು ಇವುಗಳಿಗೆ ಹೆದರಿ ನಿಮ್ಮ ಕರ್ತವ್ಯವನ್ನು ಲೋಪ ಮಾಡಬೇಡ್ರಿ, ಪ್ರಾಣಶಕ್ತಿ ಜಾಗೃತ ಮಾಡಬೇಕು ಅಂತ. ಎಂಥ ಮಂತ್ರಶಕ್ತಿಗೂ ಪ್ರಾಣಶಕ್ತಿ ಬಗ್ಗು ಬಡಿತಾರಂತೆ. ಅದಕ್ಕೆ ಅವ್ರು ಏನು ಮಾಡಿದರು, ಊರೂರುಗಳಲ್ಲಿ, ಆ ಹಳ್ಳಿಗಳಲ್ಲಿ ಸಾತ್ವಿಕ ಸಜ್ಜನರಿಗೋಸ್ಕರವಾಗಿಯೇ ಯಾವ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡ್ತಾ ಬಂದ್ರಂತೆ, ಪ್ರಾಣಶಕ್ತಿಯನ್ನು ಮಾಡಿ. ಇದನ್ನು ಮೊದಲು ಮಾಡ್ತಾ ಇದ್ದದ್ದು ಇತಿಹಾಸದೊಳಗೆ ಕೇಳ್ತೇವೆ. ಇಂಥವುಗಳನ್ನು ಯಾರು ಮಾಡ್ತಾ ಇದ್ದ? ಇಂದ್ರಜಿತ್ ಮಾಡಿದ್ದಂತೆ. ಇಂದ್ರಜಿತ್ ಅಂತ ಕೇಳಿರ್ತೀರಿ. ಅವನು ರಾವಣನ ಮಗ. ನಿಕುಂಭಿಲ ಅಂತ ಒಂದು ಗುಹೆ ಒಳಗೆ ಕೂತ್ಕೊಂಡು ಆಭಿಚಾರಿಕವಾದಂಥ ಹೋಮವನ್ನು ಮಾಡಿ ಕಪಿಗಳ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬರ್ತಿದ್ದ. ಇದನ್ನು ಮಾಡಿದವನು ಇಂದ್ರಜಿತ್. ಆ ರೀತಿ ಮಾಡಿಯೇ ಲೋಕವನ್ನು ಸಂಮೋಹನ ಮಾಡ್ತಾ ಇದ್ದಂತೆ. ಹೀಗಾಗಿ ಸಂಮೋಹನ ಅಸ್ತ್ರವನ್ನು ಇಂದ್ರಜಿತ್ ಬಿಟ್ಟಾಗ ಕಪಿಗಳನ್ನೆಲ್ಲ ಪುನಃ ಸಂಜೀವಿನಿ ಪರ್ವತ ತಂದು ಬದುಕಿಸಿದ್ಯಾರು? ಆಂಜನೇಯ, ಪ್ರಾಣದೇವರು. ಅದಕ್ಕೆ ವ್ಯಾಸರಾಜರು ಏನು ಮಾಡಿದ್ದಾರೆ, ಈ ಐಂದ್ರಜಾಲಿಕ ದುಷ್ಟಶಕ್ತಿಗಳಿಗೆ ಸಜ್ಜನರು ಬಲಿ ಆಗಬಾರದು ಅನ್ನೋ ಕಾರಣಕ್ಕೆ ಊರೂರುಗಳಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿ ಯಾವ ರೀತಿಯಿಂದಲೂ ಯಾರಿಗೂ ಬಾಧೆ ಆಗಬಾರ್ದು ಅಂತ ಮಾಡ್ತಿದ್ರು. ಎಷ್ಟು ಕರುಣೆ ನೋಡಿ. ಇದನ್ನು ಮನುಷ್ಯ ಬೆಳೆಸ್ಕೊಡ್ಬೇಕು. ಯಾರ್ಯಾರು ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಾರೆ, ಮುಖ್ಯ ಪ್ರಾಣನ ಉಪಾಸನೆ ಮಾಡ್ತಾರೆ, ಅವರಿಗೆ ಈ ದುಷ್ಟಶಕ್ತಿಗಳ ಬಾಧೆ ಆಗಲಿಕ್ಕಿಲ್ಲ. ಈ ವಿಷಯದಲ್ಲಿ ನಮಗೆ ವ್ಯಾಸರಾಜರು ಸ್ಫೂರ್ತಿ ಆಗ್ತಾರೆ ಅಂತ ಆ ಚರಿತ್ರೆಯನ್ನು ಅನುಸಂಧಾನ ಮಾಡಬೇಕು. ಸೀಮಾನಂ ತತ್ರ ತತ್ರೈತ್ಯ ಕ್ಷೇತ್ರೇಷು ಚ ಮಹಾಮತಿ ವ್ಯವಸ್ಥಾಪ್ಯಾತ್ರ ಮರ್ಯಾದಾಂ ಲಬ್ಧವಾನ್ ತಮಿಹಾಶ್ರಯೇ ಇತ್ಯಾದಿ ಚರಿತ್ರೆಗಳನ್ನು ಹೇಳ್ತಾ ಬರ್ತಾರೆ. ವ್ಯಾಸರಾಜರ ಚರಿತ್ರೆಗಳನ್ನು ನೋಡೋದೇ ಒಂದು ದೊಡ್ಡ ಭಾಗ್ಯ. ಸೀಮಾನಂ ತತ್ರ ತತ್ರೈತ್ಯ ಕ್ಷೇತ್ರೇಷು ಚ ಮಹಾಮತಿ ಅಂತ. ವೈಷ್ಣವ ಕ್ಷೇತ್ರ, ಶೈವ ಕ್ಷೇತ್ರ ಅಂತ ಬಹಳ ಪ್ರಸಿದ್ಧವಾದಂತಹ ಒಂದು ವ್ಯವಸ್ಥೆ ಇರ್ತಿತ್ತು. ಕಾಲ ಕಾಲಕ್ಕೆ ಸ್ವಲ್ಪ ಅದಲು ಬದಲಾಗ್ತಿರ್ತಾರೆ. ವ್ಯಾಸರಾಜರ ಕಾಲದಲ್ಲಿ ಅವರ ತಪಶಕ್ತಿ ಎಂಥದ್ದು ನೋಡ್ರಿ. ಆಗಲೂ ಕೂಡ ಜಗಳಾಡ್ತಾ ಇತ್ತು. ಮನುಷ್ಯರ ಬುದ್ಧಿ ಏನೇನೋ ಸ್ವಾರ್ಥ, ಏನೇನೋ ಅಧಿಕಾರದ ದಾಹ. ಅದನ್ನು ಹೆಚ್ಚು ವಿವರಣೆ ಮಾಡೋದು ಬೇಡ, ಯಾಕಂದ್ರೆ ನಾವು ನೀವು ಅದರೊಳಗೆಲ್ಲ ಚೆನ್ನಾಗಿ ಪರಿಣತರೇ ಆಗಿದ್ದೇವೆ. ಕಾಲ ಕಾಲಕ್ಕೆ ಬಂತು ಅಂದರೆ ಸಮಸ್ಯೆ ಮನೆಯದಾದರೆ ಮನೆ ಸದಸ್ಯರಿಗಷ್ಟೇ ಸಮಸ್ಯೆ ಬಾಧೆ ಆಗ್ತದೆ. ಸಮಾಜದ್ದಾಗಿ ಬಿಟ್ಟರೆ ಇಡೀ ಸಮಾಜದ ಪ್ರತಿಯೊಬ್ಬರಿಗೂ ಬಾಧೆ ಆಗಲಿಕ್ಕೆ ಶುರುವಾಗ್ತದೆ. ಈ ಕ್ಷೇತ್ರ ತೀರ್ಥಗಳಲ್ಲಾಗುವ ಸಮಸ್ಯೆ ಇಡೀ ಸಮಾಜದ ಮೇಲೆ ಪರಿಣಾಮ ಬೀರ್ತಾ ಇದ್ದಂತೆ. ಅದಕ್ಕೆ ವ್ಯಾಸರಾಜರು ಏನು ಮಾಡ್ತಾ ಇದ್ರು, ಎಲ್ಲರನ್ನ ತಮ್ಮ ಕೈಯಲ್ಲಿ ತಗೊಳ್ತಾ ಇದ್ರಂತೆ. ಅದು ತಪಸ್ಸು ನೋಡಿ. ಈ ಕ್ಷೇತ್ರ, ಇಷ್ಟೇ ದೇವಸ್ಥಾನಕ್ಕೆ ಇಷ್ಟು ಸೇರಬೇಕಾದದ್ದು, ಈ ಭಾಗ ಎಲ್ಲ ಈ ದೇವಸ್ಥಾನಕ್ಕೆ ಸೇರಬೇಕು. ಸ್ವಾರ್ಥ ಅಲ್ಲ, ತಾವೇನೋ ಅಲ್ಲಿ ಬಂದು ತಮ್ಮ ಅಧಿಕಾರ ನಡೆಸಬೇಕು ಅಂತ ಅರ್ಥ ಅಲ್ಲ. ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ಇದಿಷ್ಟು ಕ್ಷೇತ್ರಕ್ಕೆ ಇಲ್ಲಿಗೂ ಅನ್ಯಾಯ ಆಗಬಾರ್ದು, ಈ ಕ್ಷೇತ್ರಕ್ಕೆ ಇಲ್ಲಿಗೂ ಅನ್ಯಾಯ ಆಗಬಾರ್ದು. ಎರಡಕ್ಕೂ ನ್ಯಾಯ ಒದಗಿಸಿ ಆ ಇಬ್ಬರಲ್ಲಿಯೂ ಮನಸ್ತಾಪವನ್ನು ಬಗೆಹರಿಸಿ ಲೋಕಕ್ಕೆ, ಸಮಾಜಕ್ಕೆ ನ್ಯಾಯವನ್ನು ಕೊಟ್ಟಂಥ ನ್ಯಾಯ ದೇವತೆ ಅಂದರೆ ಅದನ್ನು ನಾವು ವ್ಯಾಸರಾಜರು ಅಂತ ಇವತ್ತು ಭಾವಿಸಬೇಕು. ಇದು ಒಂದು ಸ್ಫೂರ್ತಿ ನಮಗೆಲ್ಲ. ಒಬ್ಬ ಸನ್ಯಾಸಿಗಳಾಗಿ, ಒಬ್ಬ ಯತಿಗಳಾಗಿ ಯಾರಿಗೂ ಅನ್ಯಾಯ ಆಗದಂತೆ ಮನಸ್ತಾಪ ಬಗೆಹರಿಸಿಕೊಂಡು ಸರ್ವಭೂತೇಭ್ಯ ಅಭಯಂ ದದಾಮಿ, ಅಭಯವನ್ನು ನೀಡಿ ನ್ಯಾಯವನ್ನು ಕೊಡ್ತಾ ಇದ್ದ ಮಹಾನುಭಾವರು ವ್ಯಾಸರಾಜರು.
ಇದು ನಮಗೆ ಸ್ಫೂರ್ತಿ ಏನು? ನಮ್ಮ ಬದುಕಿನಲ್ಲೂ ಕೂಡ ನಮ್ಮಿಂದ ಸಾಮಾಜಿಕವಾಗಲಿ ಅಥವಾ ಕೌಟುಂಬಿಕ ಧಾರ್ಮಿಕವಾಗಿ ಯಾವ ಕ್ಷೇತ್ರದೊಳಗೂ ಅನ್ಯಾಯ ಆಗದಂತೆ ನಾವು ನೋಡಿಕೊಳ್ಬೇಕು. ನಾವಿರುವವರೆಗೂ ನಮ್ಮಿಂದ ಅನ್ಯಾಯ ಆಯಿತು ಅಂತ ಈ ಕರ್ತವ್ಯದ ಪಾಲನೆ ಚೆನ್ನಾಗಿ ಮಾಡಬೇಕು. ನೀನು ಧಾರ್ಮಿಕ ಕ್ಷೇತ್ರದಲ್ಲಿದ್ದೀಯಾ, ಹಾಗಾದ್ರೆ ಆ ಕ್ಷೇತ್ರಕ್ಕೆ ನಿನ್ನಿಂದ ನ್ಯಾಯ ಒದಗಿಸು, ಅನ್ಯಾಯ ಆಗದಂತೆ ನೋಡು. ಅಲ್ಲೊಂದು ಅಳತೆ ಇದೆ, ಅದನ್ನು ದಾಟಿ ನೀನು ವರ್ತನೆ ಮಾಡಬೇಡ. ಅದು ಏನೇ ಇರ್ಬೋದು, ಅದು ವಿವಾಹನೇ ಇರ್ಬೋದು, ಅದು ಪೌರೋಹಿತ್ಯನೇ ಇರ್ಬೋದು, ಅದು ದೇವಸ್ಥಾನನೇ ಇರ್ಬೋದು, ಅಥವಾ ಆಚಾರಶೀಲತೆನೇ ಇರ್ಬೋದು. ನೀನು ನ್ಯಾಯ ಒದಗಿಸು. ಆ ನ್ಯಾಯ ಒದಗಿಸೋದೇ ನಿನ್ನನ್ನು ದೊಡ್ಡ ತಪಸ್ಸು ಅಂತಾಗ್ತದೆ. ಅದು ನಿನ್ನನ್ನು ಕಾಪಾಡ್ತದೆ, ನೀನು ಅದನ್ನು ಕಾಪಾಡ. ಈ ಅರ್ಥದಲ್ಲಿ ವ್ಯಾಸರಾಜರ ಸ್ಫೂರ್ತಿಯ ಅಲ್ಲಿ ಸ್ವಾರ್ಥ ಮೆರಿಬೇಡ. ಇದೇನೋ ದೇವಸ್ಥಾನ ಹೆಂಗಿದ್ರು ನನಗೆ ಸಿಕ್ಕಿದೆ, ಇದನ್ನು ನಾನೇ ತಗೊಂಡ್ಬಿಟ್ರೆ ಆಯಿತು, ಆ ಬುದ್ಧಿ ಬರೋದು ಬೇಡ. ಇಲ್ಲಿ ಬರುವಂಥ ಹಣ ಹೆಂಗಿದ್ರು ನನ್ನ ಅಧಿಕಾರದಲ್ಲಿದೆ, ನಾನೇ ಉಪಯೋಗಿಸ್ಕೊಂಡ್ಬಿಟ್ರೆ ಆಯಿತು ಅಂತ ಮಾಡಬೇಡ. ಹೀಗೆ ಅಧಿಕಾರದ ವ್ಯವಸ್ಥೆಯಲ್ಲಿ, ನ್ಯಾಯ ಕೊಡುವ ವ್ಯವಸ್ಥೆಯಲ್ಲಿ, ಧರ್ಮದ ವ್ಯವಸ್ಥೆಯಲ್ಲಿ ನ್ಯಾಯ ಒದಗಿಸಿದಂತಹ ಮಹಾನುಭಾವರು ನಮಗೆಲ್ಲ ಸ್ಫೂರ್ತಿ. ಅದಕ್ಕೆ ಸೀಮಾನಂ ತತ್ರ ತತ್ರ ಇತ್ಯ ಕ್ಷೇತ್ರೇಶು ಚ ಮಹಾಮತಿ ವ್ಯವಸ್ಥಾಪ್ಯಾತ್ರ ಮರ್ಯಾದಾ ಲಬ್ಧವಾನ್ ತಮಿಮಾಶ್ರಯೇ ಅಂತ ವ್ಯಾಸರಾಜ. ಮಧ್ವದೇಶಿಕ ಸಿದ್ಧಾಂತ ಪ್ರವರ್ತಕ ಶಿರೋಮಣಿ ಸೋಯಂ ಶ್ರೀವ್ಯಾಸ ಯೋಗೀಂದ್ರೋ ಭೂಯಾದೀಪ್ಸಿತ ಸಿದ್ಧಯೇ. ಮಧ್ವದೇಶಿಕ ಸಿದ್ಧಾಂತ ಪ್ರವರ್ತಕ ಶಿರೋಮಣಿ ಅಂತ. ಮಧ್ವದೇಶಿಕ ಅಂದರೆ ಭಗವತ್ಪಾದರು, ಆನಂದ ತೀರ್ಥ ಭಗವತ್ಪಾದರು. ಅವರ ಸಿದ್ಧಾಂತವನ್ನು ಅಲ್ಲಲ್ಲಲ್ಲಿ ಅವರಿಗೆ ಮನಮುಟ್ಟುವಂತೆ ಹೇಳಿ ಆ ಕಾಲದ ವಿದ್ವಾಂಸರಲ್ಲಿಯೂ ಇದೇ ಸಿದ್ಧಾಂತವನ್ನು ಮುಂದುವರಿಸಲಿ ಅಂತ ಪ್ರವೃತ್ತಿಗೊಳಿಸಿದಂತೆ. ಇದು ಬಹಳ ಮುಖ್ಯವಾದ ಕೆಲಸ. ಇವತ್ತು ನಾವೇನು ಮಾಡ್ತಿದ್ದೇವೆ, ನಮ್ಮ ಸಿದ್ಧಾಂತ ಶ್ರೇಷ್ಠ ಅಂತ ನಾವು ನಮ್ಮೊಳಗೆ ಕೂಗಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ. ನಾವು ಅದನ್ನು ಮಾಡಿದರೆ ಉಪಯೋಗ ಇಲ್ಲ. ಸಿದ್ಧಾಂತ ಮುಂದೆ ಪ್ರವೃತ್ತಿ ಆಗಬೇಕು. ಇವತ್ತು ಗ್ಯಾಪ್ ಬೀಳಲಿಕ್ಕೆ ಶುರುವಾಗಿದೆ, ಜನ್ರೇಷನ್ ಗ್ಯಾಪ್. ಇದು ಎಲ್ಲ ಕಾಲದಲ್ಲೂ ಬೀಳ್ತದೆ. ಅದನ್ನು ಫಿಲ್ ಮಾಡೋದೇ ಬುದ್ಧಿವಂತಿಕೆ. ಜನ್ರೇಷನ್ ಗ್ಯಾಪ್ ಹೆಂಗೆ ಬೀಳ್ತದೆ? ನೀವು ನಾವು ನೋಡಿದ ಮೊನ್ನೆ ಒಂದು ದೊಡ್ಡ ರೋಗ, ಎಂಥ ರೋಗ ಬಂತಲ್ಲ ಅದು. ಆ ರೋಗ ಬಂದದ್ರಿಂದ ಅಲ್ಲಲ್ಲೆಲ್ಲ ಒಂದಿಷ್ಟು ಗ್ಯಾಪ್ ಬೀಳಲಿಕ್ಕೆ ಶುರುವಾಯಿತು. ಅವರೆಲ್ಲೋ ಇವರೆಲ್ಲೋ ಇವನೆಲ್ಲೋ ಅವರೆಲ್ಲೋ ಅಂತ. ಮತ್ತೆ ಅದನ್ನು ಫಿಲ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ಹಾಗೆ ವ್ಯಾಸರಾಜರ ಕಾಲದಲ್ಲಿಯೂ ಕೂಡ ಎಲ್ಲೋ ಒಂದು ಕಡೆಯಿಂದ ಒಂದಿಷ್ಟು ಅಲ್ಲಲ್ಲಲ್ಲಿ ಮಧ್ವ ಸಿದ್ಧಾಂತ ಗ್ಯಾಪ್ ಬೀಳಲಿಕ್ಕೆ ಶುರುವಾಯ್ತಂತೆ ಜನಗಳಲ್ಲಿ. ಹೇಗೆ ಗ್ಯಾಪ್ ಬೀಳ್ತದೆ ಅನ್ನಲಿಕ್ಕೆ ನಿಮಗೆ ಸುಮ್ಮನೆ ಒಂದೆರಡು ಝಲಕ್ ಕೊಟ್ಟಿರ್ತೇನೆ. ಸಂಸ್ಕೃತ, ವೇದ, ಉಪನಿಷತ್ತು, ವೇದಾಂತ ಇವನ್ನೆಲ್ಲ ಅಧ್ಯಯನ ಮಾಡಿರ್ತಿದ್ರಲ್ಲ, ಇದನ್ನು ಅಧ್ಯಯನ ಮಾಡದೇ ಇರೋ ಸಂಖ್ಯೆ ಜಾಸ್ತಿ ಇರ್ತದೆ. ಅಧ್ಯಯನ ಮಾಡಿದವರು ಇವರನ್ನೆಲ್ಲ ಇವರು ದೂರ ಸರಿಸ್ಲಿಕ್ಕೆ ಶುರು ಮಾಡಿಬಿಟ್ಟ. ನೀನೇನು ಓದಿಲ್ಲ ಬಿಡ, ನೀ ಬರಬೇಡ, ನೀ ದೂರ ಹೋಗು. ನಿಂಗೆ ಸಂಸ್ಕೃತ ಬರಲ್ಲ, ನೀ ದಡ್ಡ, ನೀ ದೂರ ಹೋಗು. ನಿಂಗೆ ವೇದ ಬರಲ್ಲ, ನೀ ದೂರ ಹೋಗು. ನಿಂಗೆ ವೇದಾಂತ ಬರಲ್ಲ, ನೀ ದೂರ ಹೋಗು. ನಿನಗೆ ಬ್ರಹ್ಮಸೂತ್ರ ಬರಲ್ಲ, ನೀನು. ಹೀಗೆ ಸಂಸ್ಕೃತ, ವೇದ, ವೇದಾಂತ, ತತ್ವ ಇವುಗಳು ಬರಲ್ಲ ಅಂತ ದೂರ ಮಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಅವನೇನೋ ಪಾಪ ತನ್ನ ಪರಿಸರದೊಳಗೆ ಅವನ ಅಧ್ಯಯನಕ್ಕೆ ಅವನಿಗೆ ಅನುಗುಣವಾಗಿ ವೃತ್ತಿಪರತೆ ಮಾಡಿಕೊಂಡಿರ್ತಾನೆ. ಇವರು ಮಾಡೋ ಧೋರಣೆಗೆ ಅರ್ಥ ಅವನಿಗೆ ಇವ್ರ ಮೇಲಿಗಿಂತ ಇವರು ಯಾವ ಮತವನ್ನು ಅನುಸರಿಸಿದ್ರು ಅದ್ರ ಮೇಲೆ ಅವನಿಗೆ ಹೇಸಿಗೆ ಬರ್ಲಿಕ್ಕೆ ಶುರು ಆಗ್ತದೆ. ಆವಾಗ ಆತ ಏನು ಮಾಡ್ತಿದ್ದ, ಈ ಸಂಸ್ಕೃತ ವೇದಾಂತ ಕಲಿತ್ರೆ ಬರೀ ದ್ವೇಷ, ಸಿಟ್ಟು, ಷಡು ಮಾಡೋರೇ ಜಾಸ್ತಿ ಅನ್ನಿಸ್ತದೆ, ನಾವು ದೂರ ಆಗ್ಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ವ್ಯಾಸರಾಜರು ಏನು ಮಾಡಿದರು, ಆ ಕ್ಷಣದಲ್ಲೇ ಒಂದು ನಿರ್ಧಾರ ತಗೊಂಡ್ರು. ಹೀಗಾದರೆ ಮಧ್ವ ಸಿದ್ಧಾಂತಕ್ಕೆ ಬೆಳವಣಿಗೆ ಇಲ್ಲ ಅಂತಾಗ್ತದೆ. ಒಂದು ಹೊಸ ನಿರ್ಧಾರ ತಗೊಂಡ್ರು. ಅದಕ್ಕೆ ಪುರಂದರದಾಸರನ್ನು ಕರೆದರು, ನೀವು ವಾಕ್ಯಾರ್ಥ ಮಾಡಬೇಡ್ರಿ ಇಬ್ಬರದ್ದು. ನೀವು ವೇದಾಂತದ ವಾಕ್ಯಾರ್ಥ ಮಾಡೋದು ಬೇಡ. ಈಗ ಸಾಮಾನ್ಯ ಜನರಿಗೆ, ಶ್ರೀ ಸಾಮಾನ್ಯರಲ್ಲಿಯೂ ಕೂಡ ಮಧ್ವ ಸಿದ್ಧಾಂತದ ಪ್ರವೃತ್ತಿ ಆಗಬೇಕು. ಅದಕ್ಕೆ ನಿಮ್ದೊಂದು ಹೊಸ ಚಾನಲ್ ಶುರು ಮಾಡಿರಿ ಇಬ್ಬರದ್ದು.
ಯೂಟ್ಯೂಬ್ ಚಾನಲ್ ಇದ್ದಂಗೆ. ಇವತ್ತೆಲ್ಲ ಯೂಟ್ಯೂಬ್ ಚಾನಲ್ ಅಂತ ಕರೀತಾರೆ. ನಿಮ್ಮದೇ ಒಂದು ಸೋಷಿಯಲ್ ಮಾಧ್ಯಮ. ಅದು ಎಂಥ ಮಾಧ್ಯಮ ಅಂದರೆ ಎಲ್ಲರನ್ನೂ ಮುಟ್ಟಬೇಕು ಆ ಮಾಧ್ಯಮ. ಯಾರೊಬ್ಬರಿಗೂ ಅರ್ಥ ಆಗಲಿಲ್ಲ ಅಂತ ಆಗಬಾರ್ದು. ಏನು ಮಾಡ್ತೀರಿ ಅದು ಬೇಗ ಎಲ್ಲರನ್ನ ನಮ್ಮ ದಾರಿಗೆ ಕರೆದುಕೊಂಡು ಬರಬೇಕು ಅಂದ್ರೆ. ಅದಕ್ಕೆ ವ್ಯಾಸರಾಜರ ಹತ್ರ ಪುರಂದರದಾಸರು ನೀವೇನು ಹೇಳ್ತೀರಿ ಆ ಕಾರ್ಯ ನಾವು ಮಾಡಲಿಕ್ಕೆ ಸಿದ್ಧ ಅನ್ನೋದಕ್ಕೆ ಜಾನಪದದೊಂದಿಗೆ, ಜಾನಪದ ಅಂದರೆ ಆ ಕಾಲದ ಆ ಪ್ರಾಂತೀಯ ವ್ಯಕ್ತಿಗಳನ್ನು ಮುಟ್ಟುವಂತಹ ಅದೇ ಭಾಷೆಯನ್ನೇ ಬಳಸಿ ಅವರಿಗೆ ಬೇಕಾದ ಉದಾಹರಣೆಗಳನ್ನೇ ಕೊಟ್ಟು ಎಲ್ಲ ಕಡೆ ಮಧ್ವ ಸಿದ್ಧಾಂತವನ್ನು ಪ್ರವೃತ್ತಿ ಮಾಡಿಬಿಟ್ರಂತೆ. ಇದು ಜವಾಬ್ದಾರಿ ಇರುವ ಲೀಡರ್ ಮಾಡೋ ಕೆಲಸ ಇದು. ಅದನ್ನೇ ಅಂತಾರೆ ಮಧ್ವ ಸಿದ್ಧಾಂತ, ಮಧ್ವದೇಶಿಕ ಸಿದ್ಧಾಂತ ಪ್ರವರ್ತಕ ಶಿರೋಮಣಿ. ಪುರಂದರದಾಸರು ಕನಕದಾಸರು ದೀಕ್ಷೆ ಕೊಟ್ಟರು. ಏನು ದೀಕ್ಷೆ ಕೊಟ್ಟರು? ಎಲ್ಲೆಲ್ಲಿ ನಾವು ಸಂಚಾರ ಮಾಡ್ತೇವೆ ಕ್ಷೇತ್ರ ತೀರ್ಥಗಳಿಗೆ, ಅಲ್ಲಲ್ಲಿರುವಂತಹ ಸಾಮಾನ್ಯ ಜನರು ಕೂಡ ನಮ್ಮ ಪದ ಪದ್ಯಗಳನ್ನು ಬಾಯಲ್ಲಿ ಹಾಡುವಂತಾಗಬೇಕು. ಅದರಿಂದ ಅವರಿಗೆ ಆಕರ್ಷಣೆ ಆಗಬೇಕು. ತತ್ವಗಳು ಮನಸ್ಸಿನಲ್ಲಿ ಬೋಧಿತ ಆಗಬೇಕು. ಅದನ್ನೇ ಮನಸ್ಸಿನಲ್ಲಿ ಅವರು ರಕ್ತಗತ ಮಾಡ್ಕೊಂಡು ಬಿಟ್ರೆ ಮುಂದಿನವರಿಗೂ ಅವರ ಮನೆಯಲ್ಲಿ ಹಾಡು ಹಾಡಿ ಅದು ಬೆಳವಣಿಗೆ ಆಗಿಬಿಡ್ತದೆ. ಮಧ್ವ ಸಿದ್ಧಾಂತಕ್ಕೆ ಸಾವಿಲ್ಲ ಅಂತ ಆಗ್ತದೆ. ಈ ಕೆಲಸ ಮಾಡಿದ ಮಹಾನುಭಾವರು ವ್ಯಾಸರಾಜ. ಅದಕ್ಕೆ ನಾವು ನೀವುಗಳು ವ್ಯಾಸರಾಜರನ್ನು ನೋಡಬೇಕಾದ್ರೆ ಈ ಎಲ್ಲ ಮುಖದಿಂದ ನೋಡಬೇಕು. ಈ ಎಲ್ಲ ಮುಖಗಳು. ಅದಕ್ಕೆ ಜನರೇಷನ್ ಗ್ಯಾಪ್ ಬೀಳಲಿಲ್ಲ. ಆ ಕಾಲದಲ್ಲಿ ಇನ್ನೂ ವಿಚಿತ್ರ ಅಂದರೆ ಯಾವ ಥರದಿಂದಲೂ ಮಧ್ವ ಸಿದ್ಧಾಂತಕ್ಕೆ ಕೊರತೆ ಇದೆ ಅಂತ ಆಗಲಿಲ್ಲ. ಕನ್ನಡದಲ್ಲಿ ಅಂದರೆ ಕನ್ನಡದಲ್ಲಿಯೂ ಸಿಕ್ತು, ಸಂಸ್ಕೃತ ಅಂದರೆ ಸಂಸ್ಕೃತನೂ ಸಿಕ್ತು. ಇವರಿಬ್ಬರ ಮಧ್ಯದಲ್ಲಿ ಘರ್ಷಣೆನೇ ಬೇಡ ಅಂತ ಮಾಡಿ ಆಗಿಬಿಟ್ಟು, ಇದನ್ನು ಅವನೂ ತಿಳಿಲಿ ಅದನ್ನು ಇವನೂ ತಿಳಿಲಿ, ನಮಗೆ ಬೇಕಾದದ್ದು ಸಿದ್ಧಾಂತ ಪ್ರಚಾರ, ಅದನ್ನು ಸರಿಯಾಗಿ ಮಾಡಬೇಕಷ್ಟೆ. ಅದನ್ನು ಮಾಡದೇ ಇರಬಾರ್ದು. ಎಷ್ಟು ದೀಕ್ಷೆ ಇತ್ತು ಯೋಚನೆ ಮಾಡಿ. ಇದು ನಮಗೆ ಸ್ಫೂರ್ತಿ. ಇವತ್ತು ನಮ್ಮ ಮನೆಯಲ್ಲಿ ನಾವೇನು ಮಾಡ್ತಿದ್ದೇವೆ? ನಾವು ಮನೆಯಲ್ಲಿ ಹೇಳುವ ಮುನ್ನವೇ ಯಾವುದೋ ಸಿನಿಮಾ ಹಾಡು ಹಾಕಿರ್ತೀವಿ. ಆ ಸಿನಿಮಾ ಹಾಡು ಬಂದವನು ಯಾರೋ ಇರ್ತಾರೆ, ಅದೇನೋ ಭಾವಗೀತೆ ಆಗಿರ್ತದೆ. ಮಕ್ಕಳು ಹೇಳುವಾಗಲೇ ಅದನ್ನು ಕಿವಿ ಕೇಳಿಸ್ತೇವೆ. ಹೇಳುವಾಗಲೇ ಅದನ್ನು ಕಿವಿ ಕೇಳ್ತು ಅಂದರೆ ಬಾಯಲ್ಲಿ ಹೇಳುವಾಗಲೂ ಅದನ್ನೇ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅದನ್ನೇ ಹೇಳಿದ ಮೇಲೆ ಅದರ ಅರ್ಥ ಏನೋ ಅವನಿಗೆ ಅದೇ ಶುರು ಆಗಿಬಿಡ್ತದೆ. ಅದರ ಪರಿಣಾಮ ಆಗ್ತದೆ. ಮನುಷ್ಯರೆಲ್ಲ ಅದನ್ನೇ ಬೆಳವಣಿಗೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವತ್ತಾಗಿರೋದು ಅದೇ ಇಲ್ವೇ ಡ್ರಾಬ್ಯಾಕ್. ವ್ಯಾಸರಾಜರ ಕಾಲದಲ್ಲಿ ಪುರಂದರದಾಸರು, ಕನಕದಾಸರು ಮನೆಗಳಲ್ಲಿ ಯಾಯಿವಾರ ಅನ್ನೋದು ನೆಪ ಮಾತ್ರ. ಯಾಯಿವಾರ ಮುಖ್ಯ ಆಗಿರಲಿಲ್ಲ. ಅವರಿಗೆ ಉದ್ದೇಶ ಇದ್ದದ್ದು ಮನೆಗಳಲ್ಲಿ ಮಧ್ವ ಸಿದ್ಧಾಂತವನ್ನು ಮುಟ್ಟಿಸಬೇಕು. ಹರಿಭಕ್ತಿಯ ಪರಾಕಾಷ್ಠತೆಯಲ್ಲಿ ಮುಳುಗಬೇಕು. ಹರಿಸ್ಮರಣೆಯಲ್ಲಿ ಎಲ್ಲರೂ ರತರಾಗಬೇಕು. ಹರಿಯ ಸರ್ವೋತ್ತಮತೆಯನ್ನು ಎಲ್ಲರ ಬಾಯಲ್ಲಿ ಹೇಳಿಸ್ಬೇಕು. ಇದು ಉದ್ದೇಶ. ಆದರೆ ನೆಪ ಯಾಯಿವಾರ, ಭಜನೆ, ಹಾಡುಗಳ ನಿರ್ಮಾಣ ಇದು ನೆಪ. ಆದರೆ ಒಳಗಡೆ ಉದ್ದೇಶ ಅದೇ ಆಗಿತ್ತು. ಇದನ್ನು ನಾವಿವತ್ತು ಅರ್ಥ ಮಾಡಿಕೊಂಡು ವ್ಯಾಸರಾಜರ ಆರಾಧನೆಯ ಇದೇ ಪರ್ವಕಾಲದಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿಕೊಟ್ಟಿದ್ದಾರೆ ವ್ಯಾಸರಾಜರು ಅಂತ ಹೀಗೆ ಅವರನ್ನು ಸ್ಮರಣೆ ಮಾಡಿದರೆ ಅಕ್ಷರಶಃ ವ್ಯಾಸರಾಜರು ನಮ್ಮ ಮೇಲೆ ಅನುಗ್ರಹ ಮಾಡೇ ಮಾಡ್ತಾರೆ. ಭೂತ ಪ್ರೇತ ಪಿಶಾಚಾದ್ಯ ಯಸ್ಯ ಸ್ಮರಣ ಮಾತ್ರತಃ, ಯಸ್ಯ ಸ್ಮರಣ ಮಾತ್ರತಃ, ಯಾವ ವ್ಯಾಸರಾಜರ ಸ್ಮರಣೆ ಮಾತ್ರದಿಂದ ಭೂತ ಪ್ರೇತ ಪಿಶಾಚಿಗಳು ಓಡಿ ಹೋಗುವ ಹಾಗೆ ಮಾಡಿದರು. ಇದು ಒಂದು ಸಾತ್ವಿಕ ಶಕ್ತಿ. ಅವ್ರದ್ದೇ ಆದಂಥ ಮಂತ್ರವನ್ನು ಕೂಡ ಇಂದ್ರ ಸ್ವಾಮಿಗಳು ಹೇಳ್ತಾರೆ. ವ್ಯಾಸರಾಜರ ಮಂತ್ರ, ಹೀಗೇ ವ್ಯಾಸರಾಜರ ಮಂತ್ರವನ್ನು ಹೇಳಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಅದನ್ನು ಪಠನ ಮಾಡಬೇಕು. ನಮೋ ವ್ಯಾಸ ಮುನಿ ಇಂದ್ರಾಯ ಭಕ್ತಾಭೀಷ್ಟಪ್ರದಾಯಿನೇ ನಮತಾಂ ಕಲ್ಪತರವೇ ಭಜತಾಂ ಕಾಮಧೇನವೇ. ನಮತಾಂ ಕಲ್ಪತರವೇ ಭಜತಾಂ ಕಾಮಧೇನವೇ ಅಂತ ಹೇಳ್ತಾರೆ. ವ್ಯಾಸರಾಜ ಗುರು ಮಹ್ಯಂ ತತ್ಪದಾಂಬುಜ ಸೇವಿನೇ ದುರಿತಾನಿ ಹನಃ ಸರ್ವಾಣಿ ಯಚ್ಛ ಶೀಘ್ರಂ ಮನೋರಥಾನ್ ಯೋ ವ್ಯಾಸತ್ರಯ ಸಂಜ್ಞಕಾನ್ ದೃಢತರಾನ್ ಮಧ್ವಾರ್ಯ ಶಾಸ್ತ್ರಾವಲಿ ರಕ್ಷಾನ್ ವಜ್ರಶಿಲಾಕೃತಾನ್ ಬಹುಮತಿಃ ಕೃತ್ವಾ ಪರೈರ್ದುಸ್ತರಾನ್
ಆಯಚ್ಛ ನಿಜ ಪಾದಯುಗ್ಮ ಸರಸಿ ಜಾಸಕ್ತ ಋಣಾಂಬುದ ಸೋಯಂ ವ್ಯಾಸ ಮುನೀಶ್ವರೋ ಮಮ ಭವೇ ತಾಪತ್ರಯ ಕ್ಷಾಂತಯೇ. ವ್ಯಾಸರಾಜರು ಮಾಡಿದ 3 ವ್ಯಾಸತ್ರಯ ಅಂತ ಪ್ರಸಿದ್ಧವಾದ ಗ್ರಂಥಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಮಾಡಲಿ, ತಾಪತ್ರಯಗಳ ಪರಿಹಾರವನ್ನು ಕೂಡ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಅವರನ್ನು ವ್ಯಾಸರಾಜ ವ್ಯಾಸರಾಜ ಇತಿ ಭಕ್ತ್ಯ ಸದಾ ಜಪನ್ ಮುಚ್ಯತೆ ಸರ್ವದುಃಖೇಭ್ಯ ತದಂತರ್ಯಾಮಿಣೋ ಬಲಾತ್. ವ್ಯಾಸರಾಜ ವ್ಯಾಸರಾಜ ಅಂತ ಸ್ಮರಣೆ ಮಾಡಿದರೆ ಸಾಕು, ಅವರ ಅಂತರ್ಯಾಮಿಯಾದ ಮಹಾನುಭಾವ ವಾಯುದೇವರು ಎಲ್ಲರನ್ನೂ ಕೂಡ ಅವರವರ ದುಃಖದಿಂದ ಪಾರು ಮಾಡ್ತಾರೆ, ಅವರನ್ನು ಪಾಪದಿಂದ ದೂರ ಮಾಡ್ತಾರೆ ಅಂತ ಸ್ತೋತ್ರ ಮಾಡಿದ್ದಾರೆ. ಅಂಥ ವ್ಯಾಸರಾಜರ ಸ್ತೋತ್ರದ ಬಗ್ಗೆ ಹಾಗೂ ಅವರ ಮಹಿಮೆಯ ಬಗ್ಗೆ, ಅವರ ಗ್ರಂಥದ ಬಗ್ಗೆ ಎಷ್ಟು ಶ್ರವಣ ಮಾಡಿದರೂ ಕಡಿಮೆ ಇದೆ. ಒಂದು ದೊಡ್ಡ ಪಟ್ಟಿ ಇದೆ, ಆ ಪಟ್ಟಿ ನಿಮ್ಮ ಮುಂದೆ ನಾನು ಹೇಳಿಲ್ಲ. ಈಗ ವ್ಯಾಸರಾಜರು ಬಂಗಾಳ ದೇಶದಲ್ಲಿ ಅತ್ಯದ್ಭುತವಾದ ಕ್ರಾಂತಿಕಾರಿ ಕೆಲಸ ಮಾಡಿದರು ಅಂತ ಒಂದು ಮಹಿಮೆ ಇದೆ. ಕಾಶಿಯಲ್ಲಿ ಒಂದು ದೊಡ್ಡ ಅದ್ಭುತವಾದ ವಿದ್ಯಾಪೀಠದ ಮಾರ್ಗದರ್ಶಕರಾಗಿದ್ದರು ಅಂತ ವ್ಯಾಸರಾಜರ ಮಹಿಮೆ ಇದೆ. ವಿಶ್ವಪಾವನ ಅಂತ ವ್ಯಾಸರಾಜರು ತೆಗೆದ ಗುರುಕುಲದ ಹೆಸರಾಗಿತ್ತಂತೆ. ಅದರ ಹೆಸರು ವಿಶ್ವಪಾವನ ಅಂತ. ಸಾವಿರಾರು ವಿದ್ಯಾರ್ಥಿಗಳನ್ನು ವ್ಯಾಸರಾಜರು ವಿಶ್ವಪಾವನದ ವಿಶ್ವವಿದ್ಯಾನಿಲಯದ ಮೂಲಕವಾಗಿ ಭಾರತ ದೇಶದ ಬೇರೆ ಬೇರೆ ಪ್ರಾಂತಗಳಿಗೆ ವಿದ್ವಾಂಸರನ್ನಾಗಿ ತಯಾರು ಮಾಡಿ ಕಳಿಸಿದ್ದಂತೆ. ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಕಳಿಸಿದ್ದಲ್ಲ, ವಿದ್ವಾಂಸರನ್ನಾಗಿ ತಯಾರು ಮಾಡಿ ಗುರುಕುಲದ ಅಧ್ಯಾಪಕರನ್ನು ವ್ಯಾಸರಾಜನ ವಿದ್ಯಾಪೀಠದೊಳಗೆ ವಿಶ್ವಪಾವನ ವಿದ್ಯಾಪೀಠದಲ್ಲಿ ತಯಾರಾದವರು ಬೇರೆ ಬೇರೆ ರಾಜನ ಆಸ್ಥಾನದ ಗುರುಕುಲದ ಅಧ್ಯಾಪಕರಾಗಿ ಕುಲಪತಿಗಳಾಗಿ ನಿಯುಕ್ತರಾಗಿದ್ದರು. ಕಾರಣ ಏನು ಅಂದರೆ ವ್ಯಾಸರಾಜರ ವಿಶ್ವಪಾವನ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದಾನಾದ್ದರಿಂದ ಇವರು ಈ ವಿದ್ಯಾಪೀಠದ ಕುಲಪತಿಯಾಗಲಿ ಅಂತ ಮಾಡ್ತಿದ್ರಂತೆ. ಇದು ಅವರ ಇತಿಹಾಸದಲ್ಲಿ ಬರುವಂಥ ಮಹಿಮೆಗಳು. ಅಂದರೆ ವ್ಯಾಸರಾಜರ ವಿದ್ಯಾಪಕ್ಷಪಾತ ಎಷ್ಟಿತ್ತು, ವ್ಯಾಸರಾಜರ ವೃತ್ತಿ ಎಷ್ಟು ಜನರಿಗೆ ಕಲ್ಪಿಸಿಕೊಟ್ಟಿದ್ರು ಕೇಳಿದರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅವರ ಸ್ತೋತ್ರದಲ್ಲಿ ಹೇಳ್ತಾರಲ್ಲ, ಇವರು ಬ್ರಾಹ್ಮಣ ಅಂತ ಮಾತ್ರ ಉದ್ದೇಶ ಅಲ್ಲ ಅವರಿಗೆ, ಬ್ರಾಹ್ಮಣನಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಯೋಜನೆಗಳನ್ನು ಹಾಕಿರ್ತಿದ್ರಂತೆ. ಕ್ಷತ್ರಿಯರಿಗೆ ಸಂಬಂಧಪಟ್ಟ, ವೈಶ್ಯರಿಗೆ ಸಂಬಂಧಪಟ್ಟ, ಶೂದ್ರರಿಗೆ ಸಂಬಂಧಪಟ್ಟ ಯೋಜನೆಗಳಂತೆ. 4 ವರ್ಣದವರಿಗೆ ಅವರವರಿಗೆ ಸಂಬಂಧಪಟ್ಟ ಯೋಜನೆಗಳನ್ನು ರೂಪಿಸಿ ರಾಜನ ಮೂಲಕವಾಗಿ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರಿಸಿ ಅವರವರಿಗೆ ವೃತ್ತಿಯನ್ನು ಕಟ್ಟಿಕೊಟ್ಟ ಮಹಾನುಭಾವರು ವ್ಯಾಸರಾಜರು ಅಂತ ಕಥೆಯಲ್ಲಿ ಕೇಳಿ. ವೃತ್ತಿ ಇವತ್ತೇನಾಗಿದೆ, ಮನುಷ್ಯರಿಗೆ ವೃತ್ತಿ ಕಲ್ಪಿಸಿಕೊಡೋರಿಲ್ಲ. ಈಗಾಗಲೇ ಟೆನೆನ್ಸಿ ಆ್ಯಕ್ಟ್ ಬಂದ ಮೇಲೆ ಎಲ್ಲ ಅವರವ್ರದ್ದು ಜಮೀನಂತೂ ಕದ್ಕೊಂಡು ಹೋಗ್ಬಿಟ್ರು. ಎಲ್ಲರೂ ಕಸಗೊಳ್ಳೋರೇ ಆದರೆ ಹೊರತು ರಾಜಕಾರಣಿಗಳು ಕೊಡೋರು ಯಾರೂ ಆಗಲಿಲ್ಲ. ಇದೇ ದುರಂತ. ವ್ಯಾಸರಾಜನ ಹಂಗಲ್ಲ. ಯಾವೊಬ್ಬ ವ್ಯಕ್ತಿಗೂ ಕೂಡ ಅವರ ಕಾಲದೊಳಗೆ ಇವತ್ತು ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅಂತ. ಇವತ್ತು ನೀವು ಸರಿಸುಮಾರು 10 ಲಕ್ಷ ಜನ BE ಸಾಫ್ಟ್ವೇರ್ ಇಂಜಿನಿಯರು ಪಾಸಾಗಿ ಹೊರಗೆ ಬಂದರೆ 3 ಲಕ್ಷ ಜನಕ್ಕೆ ಮಾತ್ರ ಅವರ ಅರ್ಹತೆಗೆ ನೋಡುವಾಗ ಕೆಲಸ ಸಿಗ್ತಾ ಇದೆ ಅಂತ. ಇದತ್ತು ಫ್ಯಾಕ್ಟು ಅಂತ ಹೇಳಿದ್ದಾರೆ ಕೆಲವರು. ಅದು ಎಷ್ಟು ಮಟ್ಟಿಗೆ ಫ್ಯಾಕ್ಟು ಅದು ನೋಡ್ಕೊಳ್ರಿ, ಇನ್ನೂ ಕಡಿಮೆ ಇದ್ರೂ ಇರ್ಬೋದು. ಅಧ್ಯಯನ ಮಾಡಿದ್ದು ಪಾಸ್ ಆದದ್ದು 10 ಲಕ್ಷ ಜನ ಅಂತಂದರೆ ಅದರೊಳಗೆ ನಿಮಗೆ ಕೆಲಸ ಸಿಗ್ತಾ ಇರೋದು 3 ಲಕ್ಷ ಅಂದರೆ ಇನ್ನುಳಿದವ್ರ ಸ್ಥಿತಿ ಏನಾಗಿರಬೇಡ ಅಂತ ನೀವೇ ಯೋಚನೆ ಮಾಡಿರಿ. ಬಹಳ ಗಂಭೀರ ಇದೆ ಇವತ್ತಿನ ದೇಶದ ಪರಿಸ್ಥಿತಿ. ನಾವು ವ್ಯಾಸರಾಜರ ಕಾಲದಲ್ಲಿ ಕೇಳ್ತೇವೆ, ಒಂದು ಕೆರೆ ನಿರ್ಮಾಣದ ಹಿಂದೆ, ಒಂದು ದೇವಸ್ಥಾನದ ನಿರ್ಮಾಣದ ಹಿಂದೆ, ಒಂದು ರಾಜ್ಯದೊಳಗೆ ಆ ರಾಜ್ಯದಲ್ಲಿ ಆಗ್ತಾ ಇದ್ದ ಯೋಜನೆಗಳ ಹಿಂದೆ ವ್ಯಾಸರಾಜರ ಮಾರ್ಗದರ್ಶನ ಇರ್ತಿತ್ತಂತೆ. ಏನು ಮಾರ್ಗದರ್ಶನ ಅಂದರೆ ಬೇರೆ ಏನಲ್ಲ, ನೋಡು ರಾಜ, ನೀನು ಹಾಕೋ ಯೋಜನೆಯಿಂದ ಎಷ್ಟು ಜನರಿಗೆ ಕೆಲಸ ಸಿಗ್ತದೆ ಹೇಳುತ್ತಿದ್ರಂತೆ. ಎಷ್ಟು ಜನರು ವೃತ್ತಿ ಬದುಕು ಕಟ್ಕೊಳ್ತಾರೆ, ಅದು ಮುಖ್ಯ ಆಗಿತ್ತಂತೆ. ಈ ಅರ್ಥದೊಳಗೆ ಸಾವಿರಾರು ಜನರ ವೃತ್ತಿ ಕಟ್ಟಿಸಿಕೊಟ್ಟು ಅವರವರ ಕುಟುಂಬಕ್ಕೆ ಪೋಷಣೆ ಮಾಡಿ ತನ್ಮೂಲಕವಾಗಿ ಧರ್ಮ ಭಕ್ತಿಯನ್ನು ಜಾಗೃತಿ ಮಾಡಿದ ಮಹಾ
ಜನರಿಗೆಲ್ಲ. ಇಂಥ ಮಹಾನುಭಾವರು ವ್ಯಾಸರಾಜರು. ಬರೀ ವಾದ ಮಾಡೋದ್ರಲ್ಲೇ ಸಮಯ ಇಟ್ಟರು ಅಂತ ತಿಳಿಬೇಡ್ರಿ. ಎಷ್ಟು ದೂರ ಆಲೋಚನೆಗಳು ಅವರು ಮಾಡ್ತಾ ಇದ್ರು. ಹೀಗೇ ಮಾಡ್ತಾ ಇರುವಾಗಲೇ ಬಂದವರೇ ಕನಕದಾಸರು. ಒಂದು ದೊಡ್ಡ ಬಂಡೆಗಲ್ಲು, ಏನು ಮಾಡಿದ್ರು ಕೂಡ ಅದನ್ನು ಸರಿಸುವ ಸಂದರ್ಭ ಯಾರಿಗೂ ಆಗ್ತಾ ಇರಲಿಲ್ಲ. ಇವರು ಹೋಗಿ ನನಗೆ ಮಂತ್ರೋಪದೇಶ ಮಾಡ್ರಿ ಅಂದ್ರು. ಅವಾಗಲೇ ನಿನಗೇನೋ ಹೇಳೋದು ಕೋಣ ಮಂತ್ರ ಅಂದರೆ ಅದೇ ಮಂತ್ರ ಆಗಿಬಿಡ್ತಂತೆ. ಕನಕದಾಸರಿಗೆ ಕೋಣ ಮಂತ್ರವೇ ಮಂತ್ರ ಆಯಿತು ಅಂತಂದರೆ ವ್ಯಾಸರಾಜರ ಶಕ್ತಿ. ಅದು ಒಂದು ಕೆರೆ ನಿರ್ಮಾಣ ಮಾಡಬೇಕಾದ್ರೆ ಮಧ್ಯದಲ್ಲಿ ಬಂದಂಥ ಬಂಡೆಗಲ್ಲನ್ನು ತೆಗೆಯೋ ಸಂದರ್ಭದಲ್ಲಿ ಬಂದಂಥದ್ದು. ಹೀಗೆ ವ್ಯಾಸರಾಜರ ದಿವ್ಯವಾದ ಚರಿತ್ರೆಯನ್ನು ನಾವು ಅನುಸಂಧಾನ ಮಾಡಬೇಕು. ಶ್ರೀಪಾದರಾಜರು ಎಷ್ಟು ದಿನದಿಂದಲೂ ಪ್ರಯತ್ನ ಪಟ್ಟರು ಅವರ ಬಳಿ ಇದ್ದಂಥ ಒಂದು ಸಂಪುಷ್ಟವನ್ನು ತೆಗಿಲಿಕ್ಕೆ ಆಗ್ತಿರಲಿಲ್ಲ. ಹರಿ ಇಚ್ಛೆ ಇರಬೇಕು ಹೀಗೆ ಅಂತ ಅದನ್ನು ಹಾಗೇ ಇಟ್ಟು ಪೂಜೆ ಮಾಡ್ತಿದ್ರಂತೆ ಶ್ರೀಪಾದರಾಜರು. ವ್ಯಾಸರಾಜರಿಗೆ ನೀವೇ ಅದನ್ನು ಇವತ್ತು ನಿರ್ಮಾಲ್ಯ ಮಾಡ್ರಿ ಅಂತಂದರೆ ಎಲ್ಲ ಪೆಟ್ಟಿಗೆ ತೆಗೆದು ದೇವರನ್ನ ಮೂರ್ತಿ ಇಟ್ಟು ಪೂಜಿಸ್ಬೇಕಲ್ಲ. ಎಲ್ಲ ತೆಗೆದ ಹಾಗೆ ಇದೂ ಸಂಪುಷ್ಟ ತೆಗೆದ್ರೆ ಯಾವುದು ಅಷ್ಟು ದಿನದ ತನಕ ತೆಗಿಲಿಕ್ಕೆ ಆಗಿರಲಿಲ್ವೋ ಸಂಪುಷ್ಟ, ಆ ಸಂಪುಷ್ಟ ಅನಾಯಾಸೆಗೆ ತೆಗೆದುಬಿಟ್ಟಿರುತ್ತೆ. ಒಳಗಡೆ ನೋಡ್ತಾರೆ ಶ್ರೀಕೃಷ್ಣನ ಸುಂದರವಾದ ವಿಗ್ರಹ. ಕೃಷ್ಣನ ವಿಗ್ರಹ ತೆಗೆದು ಹೊರಗಿಟ್ಟರೆ ವ್ಯಾಸರಾಜರ ಭಕ್ತ್ಯತಿಶಯಕ್ಕೆ ಕೃಷ್ಣ ಒಲಿದು ನರ್ತನ ಮಾಡಲಿಕ್ಕೆ ಶುರು ಮಾಡಿದ. ಆ ನರ್ತಿಸುವ ಕೃಷ್ಣನ ಭಂಗಿ ಇವತ್ತಿಗೂ ಕೂಡ ನಾವು ಅನುಸಂಧಾನ ಮಾಡ್ತೇವೆ. ಕೃಷ್ಣನ ಪಾದಗಳು ಒಂದು ಹಿಂಬದಿ ಮುಂಬದಿಯಲ್ಲಿ ವ್ಯತ್ಯಾಸ ಆಗಿದೆ ನರ್ತನ ಭಂಗಿಗೆ ಅಂತ ಒಂದು ಕೃಷ್ಣನ ಪ್ರತಿಮೆಯನ್ನು ನೋಡ್ತೇವೆ. ವ್ಯಾಸರಾಜರ ಭಕ್ತಿ ಎಂಥದ್ದು ಅನ್ನಲಿಕ್ಕೆ ನರ್ತನ ಶಾಸ್ತ್ರಕ್ಕೆ ವಿರುದ್ಧವಾಗಿ ಕೃಷ್ಣ ತನ್ನ ಭಂಗಿಯನ್ನು ತೋರಿಸ್ಬಿಟ್ಟ. ಯಾಕೆ ಅಂದರೆ ನನ್ನ ನರ್ತನ ಶಾಸ್ತ್ರ ಬೇಕಂದ್ರೆ ಹಿಂದಾಗ್ಬೋದು, ನನ್ನ ಭಕ್ತನ ಭಕ್ತಿ ಹಿಂದಾಗಲ್ಲ ಅಂತ ವ್ಯಾಸರಾಜರ ಭಕ್ತಿಯನ್ನು ಜಗತ್ತಿಗೆ ದೇವರು ತನ್ನ ನಿಲುವಿನಿಂದಲೇ ತೋರಿಸ್ಬಿಟ್ಟ. ಅದು ವ್ಯಾಸರಾಜರು ಅಂದರೆ ಸಾಮಾನ್ಯ. ಕೃಷ್ಣ ಅನ್ನೋ ಅಂಕಿತದಿಂದ ಎಷ್ಟು ಪದ್ಯಗಳನ್ನು ಸರಸ ಸುಂದರವಾಗಿ ರಾಗಬದ್ಧವಾಗಿ ತಾಳಬದ್ಧವಾಗಿ ಸಾಹಿತ್ಯಿಕವಾಗಿ ಅಲಂಕಾರಗಳಿಂದ ಮನಮುಟ್ಟುವಂತೆ ಮಾಡಿಕೊಟ್ಟ ಮಹಾನುಭಾವರು ವ್ಯಾಸರಾಜರು. ಅಂಥ ವ್ಯಾಸರಾಜರ ಈ ಆರಾಧನೆಯ ಪರ್ವಕಾಲ ಆದ್ದರಿಂದ ಸ್ವಲ್ಪ ಹೊತ್ತು ಪ್ರವಚನ ಮಾಡಿದ್ದೇನೆ. ನಾನೇನು ಹೆಚ್ಚು ಭಾರೀ ದೊಡ್ಡ ವಿದ್ವಾಂಸ ಅಂತಲ್ಲ, ನಿಮ್ಮೆಲ್ಲರ ಜೊತೆಗೆ ವ್ಯಾಸರಾಜರ ಚರಿತ್ರೆಯನ್ನು ಹಂಚಿಕೊಳ್ಳೋಣ ಅಂತ ಅನಿಸಿ ಒಂದೆರಡು ಮಾತುಗಳನ್ನು ಹೇಳಿದ್ದೇನೆ ಅಷ್ಟೇ. ಇದರಿಂದಲೇ ವಾಕ್ಶುದ್ಧಿ ಮನಃಶುದ್ಧಿ ಆಗಲಿ ಅಂತ ಕೇಳ್ತಾ, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಟುವಾಕ್ಸಸ್ಥಲೋ ಗರ್ಭ್ಯಚೇಮ ದೇವೈತಂ ಯದಾಯುಃ. ದೇವರಲ್ಲಿ ಇಷ್ಟನ್ನೇ ಪ್ರಾರ್ಥನೆ ಮಾಡಿಕೊಳ್ಳೋಣ, ವ್ಯಾಸರಾಜರಲ್ಲೂ ಇದನ್ನೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ನಿಮ್ಮೆಲ್ಲರ ಕಿವಿ ಇರೋವರೆಗೂ ವ್ಯಾಸರಾಜರಂತಹ, ವಾದರಾಜರಂತಹ, ವಿಜೇಂದ್ರ ಸ್ವಾಮಿಗಳಂತಹ ಮಹಾನುಭಾವರ ಭಗವಂತನ ಕಥೆಗಳನ್ನು ಕಿವಿಗಳು ಕೇಳುವ ಹಾಗಾಗಲಿ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿಃ. ಕಣ್ಣಿರುವವರೆಗೂ ಒಳ್ಳೆಯ ಇಂಥ ಆರಾಧನೆ, ಭಗವದ್ಭಕ್ತರು, ಭಗವಂತನ ಮೂರ್ತಿ ಇವುಗಳನ್ನೇ ನೋಡೋ ಹಾಗಾಗಲಿ. ಭದ್ರಂ ಪಶ್ಯೇಮ ಅಕ್ಷಭಿರ್ ಯಜತ್ರಾಃ ಸ್ಥಿರೈರಂಗೈ ಸುಷ್ಟುವಾಕ್. ಅಂಗಗಳು ಸ್ಥಿರವಾಗಿರುವವರೆಗೂ ಒಳ್ಳೆಯ ಮಾತು, ಒಳ್ಳೆಯ ತೀರ್ಥಕ್ಷೇತ್ರಗಳ ಸಂಚಾರ, ಸದ್ಧರ್ಮ ಸತ್ಕರ್ಮ ಸದಾಚರಣೆಯನ್ನು ಮಾಡೋ ಹಾಗಾಗಲಿ. ಸ್ಥಿರೈರಂಗೈ ಸುಷ್ಟುವಾಕ್ ಸಸ್ಥನೋಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಯದಾಯುಃ ನಮ್ಮ ನಿಮ್ಮೆಲ್ಲರ ಆಯುಷ್ಯ ಇರೋವರೆಗೂ ನಾವೆಲ್ಲ ಸದ್ವಿಚಾರವಂತಿಕೆಯಿಂದ ಇರೋಣ ಅಂತ ಈ ಸಂದರ್ಭದೊಳಗೆ ಪ್ರಾರ್ಥನೆ ಮಾಡ್ತಾ, ಈ ಆರಾಧನೆಯ ನಡೆಸಿದ ವ್ಯಾಸರಾಜ ಅವರಿಗೂ ಹಾಗೂ ಆ ಸಮಿತಿ ಸದಸ್ಯರೆಲ್ಲರಿಗೂ, ವ್ಯಾಸರಾಜರ ಅಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ಆಯುಷ್ಯ, ಆರೋಗ್ಯ, ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ ಎಲ್ಲವನ್ನೂ ನೀಡಲಿ, ಸನ್ಮಾರ್ಗದಲ್ಲಿ ಸಾಗುವ ಹಾಗೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ ನಮ್ಮ ಈ ವಿಶೇಷ ಅಂದರೆ ರಮೇಶಾಚಾರ್ಯ ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ಹೊಸದು ಮೊದಲನೇ ಬಾರಿ ಬರೋದು ಬೇಡವೋ ಯೋಚನೆ ಮಾಡ್ತಾ ಇದ್ದೆ. ಆದರೂ ಬಹಳ ಅಭಿಮಾನದಿಂದ ಬರಮಾಡಿಕೊಂಡ ನಮ್ಮ ರಮೇಶಾಚಾರ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ, ಈ ಪ್ರವಚನದ ಧ್ಯಾನ ಕಾರ್ಯದಲ್ಲಿ ಭಾಗವಹಿಸಿದ ತಮ್ಮೆಲ್ಲರನ್ನೂ, ಈ
ಈ ಆರಾಧನೆಗೆ ಸೇವೆ ಸಲ್ಲಿಸಿದ ಪ್ರತಿಯೊಬ್ಬರನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷ ಆ ಎಲ್ಲ ಭಕ್ತರನ್ನು, ವ್ಯಾಸರಾಜರ ಸ್ತೋತ್ರದ ಪಾರಾಯಣದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರನ್ನು, ನಿನ್ನೆಯ ಆರಾಧನೆಯ ಸೇವೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನು, ಆನ್ಲೈನ್ ಆಫ್ಲೈನ್ ಮೂಲಕವಾಗಿ ಭಾಗವಹಿಸಿದ ಎಲ್ಲ ವ್ಯಾಸರಾಜರ ಭಕ್ತರನ್ನು ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ತಾ ಈ 2 ಉಪನ್ಯಾಸದ ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಹರೇ ನಮಃ.